ತುಮಕೂರು ಜಿಲ್ಲೆ ಶಿರಾನಗರದಲ್ಲಿ ಬೀಡಾಡಿ ದನಗಳ ಕಿರಿಕಿರಿಗೆ ಬ್ರೇಕ್ ಬೀಳುತ್ತಾ ಸಿರಾ 24 ನ್ಯೂಸ್ನಲ್ಲಿ ಕೆಲ ದಿನಗಳ ಹಿಂದೆ ಸುದ್ದಿ ಪ್ರಸಾರ ಮಾಡಿ ಸಾರ್ವಜನಿಕರಿಗೆ ತುಂಬನೇ ತೊಂದರೆ ಉಂಟಾಗುತ್ತಿದೆ, ನಗರಸಭೆ ಎಚ್ಚೆತ್ತುಕೊಳ್ಳುತ್ತಾ ಅಂತ ಪ್ರಶ್ನೆ ಮಾಡಿದ್ವಿ. ಇನ್ನು ಮುಂದೆ ಬೀಡಾಡಿ ದನಗಳ ಮಾಲೀಕರು ಎಚ್ಚೆತ್ತುಕೊಳ್ಳಬೇಕು. ನಗರಸಭಾ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್, ನಗರಸಭಾ ಆಯುಕ್ತ ರುದ್ರೇಶ್ ರವರು ಬೀಡಾಡಿ ದನಗಳ ಮಾಲೀಕರಿಗೆ ಏನೆಂದು ಎಚ್ಚರಿಸಿದರು. ಬೀಡಾಡಿ ದನಗಳ ಮಾಲೀಕರಿಗೆ ಸೂಚಿಸಿದ್ದೇನೆಂದರೆ, ನಾವು ಈಗಾಗಲೇ ಸುಮಾರು 6-7 ಬಾರಿ ಕಾರ್ಯಾಚರಣೆ ಮಾಡಿ ಅವರಿಗೆ ದಂಡವನ್ನು ಹಾಕ್ಬಿಟ್ಟು, ಕೋರ್ಟ್ ಮೂಲಕ ದಂಡವನ್ನು ಹಾಕ್ಬಿಟ್ಟು ಬೀಡಾಡಿ ದನಗಳನ್ನು ಬಿಟ್ಕೊಡ್ತಾ ಇದ್ವಿ. ಆದರೂ ಸಹಿತ ಅವರು ಯಾರೂ ಬುದ್ಧಿ ಕಲ್ತ್ಕೊತಿರ್ಲಿಲ್ಲ. ಹಾಗಾಗಿ ಈ ದಿನ ಮೊನ್ನೆನೂ ಈಗ 3 ದಿವಸದಲ್ಲಿ ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ವಿ. ಅನೌನ್ಸ್ಮೆಂಟ್ ಮಾಡಿದ್ರು ಸಹಿತ ಅವರು ಮಾಲೀಕರು ಮತ್ತೆ ಬೀಡಾಡಿ ದನಗಳನ್ನು ಫುಟ್ಪಾತ್ ಮೇಲೆ ಮತ್ತೆ ರಸ್ತೆ ಮೇಲೆ ಬಿಟ್ಟಿದ್ದಾರೆ. ಹಾಗಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಒಂದು 4-5 ಜನಕ್ಕೆ ಮೊನ್ನೆ ಗಾಯಗಳಾಗಿದೆ, ಬಿದ್ದು ಬೈಕಲ್ಲಿ ಬಿದ್ದಿದ್ದಾರೆ, ಆಮೇಲೆ ಹಾಸ್ಪಿಟ್ಲಿಗೂ ಸೇರಿದ್ದಾರೆ. ಹಾಗಾಗಿ ಈ ದಿನ ಬೆಳಿಗ್ಗೆ ನಾವು ನಗರಸಭಾ ವತಿಯಿಂದ ಕಾರ್ಯಾಚರಣೆ ಮಾಡಿ ಸುಮಾರು 10 ದನಗಳನ್ನು ನಾವು ಬೀಡಾಡಿ ದನಗಳನ್ನು ಹಿಡಿದಿದ್ದೀವಿ. ಇದನ್ನು ಚಿಕ್ಕಮಾಣಿಗೆಯಲ್ಲಿರ್ತಕ್ಕಂಥ ಗೋಶಾಲೆಗೆ ನಾವು ನಮ್ಮ ಪೊಲೀಸರ ಸಮ್ಮುಖದಲ್ಲಿ ಮತ್ತು ವೆಟರ್ನರಿ ಡಾಕ್ಟರ್ ಸಮ್ಮುಖದಲ್ಲಿ ನಾವು ಅಲ್ಲಿಗೆ ಹಸ್ತಾಂತರ ಮಾಡ್ತಾಯಿದ್ದೀವಿ. ದಯಮಾಡಿ ನಾನು ಈಗೇನು ಬಾಕಿ ಇರ್ತಕ್ಕಂಥ ಬೀಡಾಡಿ ದನಗಳ ಮಾಲೀಕರಿಗೆ ವಿನಂತಿ ಮಾಡ್ಕೊತೀನಿ, ಒಂದು ದಿನವೂ ಸಹಿತ ಒಂದು ಹಸುನೇ ಆಗಲಿ ದನಗಳನ್ನೇ ಆಗಲಿ ದಯಮಾಡಿ ಯಾರೂ ಸಹಿತ ಸಾರ್ವಜನಿಕ ರಸ್ತೆಗೆ ಬಿಡಬಾರ್ದು. ಸರ್, ಇವತ್ತು ಅನಾಹುತಗಳಾಗ್ತಾ ಇದ್ದಾವೆ. ಸರ್, ಇವತ್ತೊಂದು ದಿನ ಮಾತ್ರ ಕಾರ್ಯಾಚರಣೆನ ಅಥವಾ ಪ್ರತಿದಿನ ಯಾವೇ ಹಸುಗಳು ಕಂಡ್ರು ಅಂತ ಎಲ್ಲ ಗೋಶಾಲೆ ಕಳಿಸ್ತೀರಾ ಸರ್? ಅದಕ್ಕೆ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಲ್ಲ ಇದು ಪ್ರತಿದಿನ ನಡೆಯುತ್ತೆ ಸರ್. ಏನಂದ್ರೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸರ್. ಈಗ ನಗರ ವ್ಯಾಪ್ತಿಯಲ್ಲಿ ನಾವೆಲ್ಲ ಸುಂಕ ವಸೂಲು ಮಾಡುತ್ತೆ ನಗರಸಭೆ. ಇಲ್ಲಿ ಯಾವ್ದಾನ ರಸ್ತೆಗಳು ಸರಿ ಇಲ್ಲ ಅಂದ್ರೆ ಈ ರೀತಿ ಬೀಡಾಡಿ ದನಗಳಿಂದ ಅಪಘಾತ ಆದ್ರೆ ಅವ್ರ ಮೇಲೆ ಕೇಸ್ ಮಾಡಿ ನಗರಸಭೆ ಮೇಲೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್. ಇದ್ರ ಬಗ್ಗೆ ಆ ಉದ್ದೇಶದಿಂದಲೇ ಸಹಿತ ಇಲ್ಲಿವರೆಗೂ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಈಗಂತೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಈ ದಿನ ನಾವು ಬೀಡಾಡಿ ದನಗಳು ಇಲ್ಲಿಂದ ನಾವು ಇಲ್ಲಿ ಪಕ್ಕದಿರೋದು ಗೌಶಾಲೆಗೆ ಕಳಿಸ್ತಾ ಇದ್ದೀವಿ. ಆಮೇಲೆ ನಾವು ಇದಕ್ಕಿಂತ ಮುಂಚೆ ಒಂದು 6-7 ಸತಿ ಅವ್ರಿಗೆ ವಾರ್ನ್ ಮಾಡಿದ್ದೀವಿ, ಒಂದು 10-20 ಸತಿ ಅಲೌನ್ಸ್ ಮಾಡಿದ್ದೀವಿ, ಫೈನ್ ಹಾಕಿದ್ದೀವಿ. ಏನು ಮಾಡಿದ್ರು ಅವರು ಅಂತ ಹೇಳ್ತಾರೆ, ತಿರ್ಗಾ ಹೋಗ್ತಾರೆ. ಅದಕ್ಕೆ ಇವತ್ತಿಂದ ನಾವು 2-3 ದಿವಸ ಬ್ಯಾಕ್ ನಾವು ಅಲೌನ್ಸ್ ಮಾಡಿಸಿ ಇವತ್ತು ನಾವು ಸುಮಾರು 10 ಬೀಡಾಡಿ ದನಗಳು ನಾವು ಹಿಡಿದಿದ್ದೀವಿ. ಇಲ್ಲಿಂದ ನಾವು ಗೌಶಾಲೆ ಕಳಿಸ್ತಾ ಇದ್ದೀವಿ. ಎಲ್ಲ ಮಾಲೀಕರಿಗೆ ನಾವು ವಾರ್ನ್ ಮಾಡ್ತಾ ಇರೋದು, ಒಂದು ದನ ಆಗಲಿ ಹಸು ಆಗಲಿ ಒಂದು ನಮ್ಮ ಸಿರಾ ನಗರದಲ್ಲಿ ಒಂದು ಕಾಣಬಾರ್ದು. ನೀವು ನಿಮ್ಮ ಮನೆ ಹತ್ರ ನೀವು ಸಾಕೊಳ್ಳಿ, ಇಲ್ಲಿ ರೋಡ್ನಲ್ಲಿ ಯಾರು ಬಿಡಕ್ಕೆ ಹೋಗ್ಬೇಡಿ. ಬಿಡದೇನೆ ತಕ್ಷಣ ಬರ್ತೀವಿ, ನಗರಸಭೆಯಿಂದ ನಮ್ಮವ್ರು ಬಂದು ಅದು ಗೋಶಾಲೆ ಕಳಿಸ್ತೀವಿ. ಅಲ್ಲ, ನಗರಸಭೆಯವರು ಈಗ ಅಮಾವಾಸ್ಯೆಗೊಂದ್ಸಲ ಪೌರ್ಣಮಿಗೊಂದ್ಸಲ ಹಿಂಗೆ ಹಸುಗಳು ನಡೆಯೋದು, ಯಾವ್ದೋ ಇನ್ಫ್ಲೂಯೆನ್ಸ್ ಕಾಲ್ ಬಂದ್ರೆ ಬಿಟ್ಟು ಕಳಿಸ್ಬಿಡ್ತಾ ಇದ್ರು. ಇಲ್ಲ, ಯಾರ್ದು ಇನ್ಫ್ಲೂಯೆನ್ಸ್ ಇಲ್ಲ, ಯಾರೇ ಆಗ್ಲಿ ಯಾರ್ದು ಇನ್ಫ್ಲೂಯೆನ್ಸು ಇಲ್ಲಿ ನಾವು ಒಪ್ಪಲ್ಲ. ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಐತೆ, ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ. ಅದಕ್ಕೆ ನಾವು ಇದು ಕ್ರಮ ತಗೊಳ್ತಾ ಇರೋದು. ಮೊದಲನೇಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಇವಾಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ, ನಮ್ಮ ಕಮಿಷನರ್ ಹೇಳ್ದಂಗೆ ಇದು ಆಲ್ರೆಡಿ ಮಾಲೀಕರಿಗೆ ಬಹಳ ಸರಿ ಸೂಚನೆ ಕೊಟ್ಟಿದ್ದಾಯ್ತು. ನಮ್ಮ ಮೀಟಿಂಗ್ಗಳಲ್ಲಿ ತುಂಬಾ ಸರಿ ನಮ್ಮ ಸದಸ್ಯರುಗಳು ಮತ್ತೆ ಹೊರಗಡೆ ಅಂತ ಜನಗಳು ಶಾಪ ಆಗ್ತಾ ಇದ್ರು. ಏನು ಯಾವುದೇ ರೀತಿ ಇದನ್ನ ಮಾಡ್ತಾ ಇಲ್ಲ. ಬೈಕಲ್ಲಿ ಬಿದ್ದಿರೋರು ಇರ್ಬೋದು, ತುಂಬಾ ಜನ ಕೈಕಾಲು ಮುರಿದಿದ್ದಾವೆ, ಈ ಥರ ಹಾಸ್ಪಿಟ್ಲಿಗೆಲ್ಲ ಸೇರ್ಕೊಂಡಿದ್ರು. ಹಾಗಾಗಿ ನಮ್ಮ ಅಧ್ಯಕ್ಷರು ಕಠಿಣವಾದ ನಿರ್ಧಾರ ತಗೊಂಡು ಭಾಳ ಸರಿ ಅನೌನ್ಸ್ ಮಾಡಿಸಿದ್ರು. ಇವತ್ತು ಏನು ಮಾಡಿದ್ದಾರೆ ಅಂದರೆ ಇದು ಆಗಲ್ಲ, ಇದು ಈ ರೀತಿನೇ ಇವ್ರಿಗೆ ಆಗ್ಲೆಲ್ಲ ಹೇಳ್ತಿದ್ರು, ಇದೇ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹಿಡಿದ್ಬಿಟ್ಟು ಗೋಶಾಲೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಗೋಶಾಲೆ ಮೇಲೆ ಕಂಡ್ರೆ ಆ ಹಸುವನ್ನ ತಗೊಂಡೋಗಿ ಗೋಶಾಲೆಗೆ ಬಿಡಿ, ಯಾವುದೇ ರೀತಿ ಯಾರ ಇನ್ಫ್ಲೂಯೆನ್ಸ್ಗೂ ಒಳಗಾಗಬೇಡಿ ಅಂತ ಹೇಳಿ. ಮೇವು ಕಳಿಸ್ತಾ ಇದ್ದೀರಾ ಸರ್? ಮೇವು ಕಳಿಸ್ತಾ ಇದೀವಿ. ಜೊತೆಗೆ ಅಲ್ಲೂ ಭಾಳ ಮೇವು ಇದೆ, ನೀರು ಇದೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್.